ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸೋಮವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಅದೇ ಕೂಡ ಸ್ಕೂಲಿಗೆ ಹೋದ್ಲು, 2 ದಿನ ರಜೆ ಇತ್ತು ಪಾಪ. ಇವತ್ತು ಸ್ಕೂಲ್ಗೆ ಹೋಗೋಕ್ಕೆ ಸ್ವಲ್ಪ ಬೇಜಾರಾಗುತ್ತೆ, ಎಂಥವ್ರಿಗೂ ಅಷ್ಟೇ. ಸೊ ರಜೆ ಇದ್ಮೇಲೆ ಸ್ಕೂಲ್ಗಾಗಲಿ ಆಫೀಸ್ಗಾಗಲಿ ಹೋಗೋದಕ್ಕೆ ತುಂಬ ಬೇಜಾರಾಗುತ್ತೆ. ಹಾಗೆ ಇವತ್ತು ಪಾಪ ಹೋಗಲ್ಲ ಅಂತ ಏನು ಹೇಳಲಿಲ್ಲ. ಸೊ ಹೋಗಲೇಬೇಕಲ್ವ, ಬಿಕಾಸ್ ಶೂಟಿಂಗು ಮೊನ್ನೆ ಹುಷಾರಿರಲಿಲ್ಲ, ತುಂಬಾ ರಜೆ ಆಗೋಗ್ಬಿಟ್ಟಿತ್ತು. ಹಾಗಾಗಿ ರಜೆ ಹಾಕ್ಸೋಕ್ಕೂ ಆಗೋದಿಲ್ಲ. ಸೊ ಇನ್ನು ಇವತ್ತು ಮನೆ ಡೀಪ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಇವತ್ತು ನುಗ್ಗೆಕಾಯಿ ಸಾರು, ಅನ್ನ ಎಲ್ಲ ಮಾಡಿಟ್ಬಿಟ್ಟಿದ್ದೀನಿ. ಮಧ್ಯಾಹ್ನಕ್ಕೂ ರಾತ್ರಿಗೂ ಸಾಂಬಾರು ಸೇರಿಸಿ ಮಾಡಿಟ್ಬಿಟ್ಟಿದ್ದೀನಿ. ಸೊ ಮೇಲ್ಗಡೆ ಪಾತ್ರೆಗಳೆಲ್ಲ ಉಜ್ಕೋಬೇಕು ಗೈಸ್, ಎಲ್ಲ ಆಲ್ರೆಡಿ ಇಳಿಸಿ ಅದರಲ್ಲಿ ಥಿಂಗ್ಸ್ ಎಲ್ಲ ನಾನು ನ್ಯೂಸ್ ಪೇಪರಲ್ಲಿ ಹಾಕಿಟ್ಟಿದ್ದೀನಿ. ಸೊ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಒಂದು ಕಡೆ ಖುಷಿ, ಒಂದು ಕಡೆ ಬೇಜಾರು ಏನಕ್ಕೆ ಅಂತ ಹೇಳಿದ್ರೆ ಕೆಲಸ ಜಾಸ್ತಿ ಇರುತ್ತೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ. ಹಬ್ಬ ಅಂದರೆ ಸೊ ಹೊಸ ಬಟ್ಟೆ ತಗೊಳ್ಬೋದು, ಸೆಲೆಬ್ರೇಷನ್ ಜೋರಾಗೇ ಇರುತ್ತೆ. ಸೊ ಏನು ಮಾಡೋಕ್ಕಾಗೋದಿಲ್ಲ, ಎಲ್ಲ ಬ್ಯಾಲೆನ್ಸ್ ಮಾಡಲೇಬೇಕು. ಸೊ ಹಾಗೆ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅದೇ ಬರೋಷ್ಟರಲ್ಲಿ ನಾನು ಎಲ್ಲ ಕೆಲಸ ಮಾಡಿ ಮುಗಿಸ್ಕೋಬೇಕು, ಇಲ್ಲ ಅಂದರೆ ಸೊ ಅವಳು ಬಂದು ನಾನು ಮಾಡ್ತೀನಿ ಅಂತ ಅಂಗಡಿ ಮಾಡಿಟ್ಬಿಡ್ತಾಳೆ. ಸೊ ಆಲ್ರೆಡಿ ನಾನು ಅಂಗಡಿ ಮಾಡಿಟ್ಟಿದ್ದೀನಿ ಗೈಸ್, ನೋಡಿ ಯಾವ ಥರ ಅಂಗಡಿ ಮಾಡಿಟ್ಟಿದ್ದೀನಿ ಅಂತ ಹೇಳಿ. ಈಗ ಬಾಟ್ಲಲ್ಲಿರೋದು ಮತ್ತು ಸ್ಟೀಲಿನ ಬಾಕ್ಸಲ್ಲಿರೋದೆಲ್ಲ ಐಟಮ್ಸ್ನ ನಾನು ಈ ರೀತಿ ನ್ಯೂಸ್ ಪೇಪರಲ್ಲಿ ಹಾಕಿ ಇಟ್ಟಿದ್ದೀನಿ. ಸೊ ನೋಡಿ ಯಾವ ರೀತಿ ಅಂಗಡಿ ಇದೆ. ಬಿಕಾಸ್ ಆದ್ಯ ಸ್ಕೂಲಿಂದ ಬರೋಷ್ಟರಲ್ಲೇ ನಾನು ಇವೆಲ್ಲ ಉಜ್ಜಿ ಒಣಗಿಸಿ ಸೊ ಎತ್ತಿಟ್ಕೋಬೇಕು, ಇಲ್ಲ ಅಂದರೆ ಅವಳು ಬಂದರೆ ಅಂತೂ ಇನ್ನೂ ಅಂಗಡಿ ಮಾಡಿಡ್ತಾಳೆ. ಸೊ ಹಾಗಾಗಿ ಇವತ್ತು ಬೆಳಗ್ಗೆನೇ ಅಡುಗೆ ಮಾಡಿಬಿಟ್ಟು ಸೊ ಈ ಕೆಲಸ ಮಾಡ್ಕೊಂಡು ಕೂತಿದ್ದೀನಿ. ಇವತ್ತು ಪಾತ್ರೆಗಳು ಉಜ್ಕೊಂಡು ನಾಳೆ ಸೋಫಾ ಕವರು, ಸ್ಕ್ರೀನೆಲ್ಲ ಹಾಕಿ ಬೆಡ್ಶೀಟ್ ಎಲ್ಲ ವಾಶ್ಗೆ ಹಾಕಬೇಕು ವಾಷಿಂಗ್ ಮಿಷಿನ್ಗೆ. ಸೊ ಅದಾದಮೇಲೆ ಹಸ್ಬೆಂಡ್ಗೆ ಹೇಳಿದ್ದೀನಿ ಫ್ಯಾನೆಲ್ಲ ಸ್ವಲ್ಪ ಉಜ್ಕೊಡಿ ಅಂತ ಹೇಳ್ಬಿಟ್ಟು ಅವ್ರು ಆ ಕೆಲಸ ಮಾಡ್ತಾರೆ. ಇನ್ನು ಫ್ರಿಡ್ಜ್ ಒಂದು ಕ್ಲೀನ್ ಮಾಡಿಕೊಂಡ್ರೆ ಮುಗಿಯುತ್ತೆ ಹಬ್ಬದ ಕೆಲಸ. ನಾನೇನು ಲಕ್ಷ್ಮಿ ಕೂರಿಸೋದಿಲ್ಲ, ಜಸ್ಟ್ ಆದರೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಎಲ್ಲ ಉಜ್ಜಿ ಸೊ ಬಿಸಿಲಲ್ಲಿ ಕೂಡ ಎತ್ತಿಟ್ಟಿದ್ದೆ, ಬಾಕ್ಸ್ಗಳೆಲ್ಲ ಚೆನ್ನಾಗಿ ಆರಿದೆ. ಈಗ ಎಲ್ಲ ಫಿಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಒಬ್ಬರೇ ಇರೋರಂತೂ ತುಂಬ ಕಷ್ಟ ಗೈಸ್, ಒಬ್ಬರೇ ಮಾಡ್ಕೊಳ್ಬೇಕು. ಅಟ್ಲೀಸ್ಟ್ ಒಬ್ರು ಉಜ್ಕೊಟ್ರೆ ಒಬ್ರು ಈ ರೀತಿ ಬಟ್ಟೆಲಿ ಒರೆಸ್ಕೊಂಡು ಫಿಲ್ ಆಗಿ ಎಕ್ಸ್ಟ್ರಾ ಇರೋದನ್ನೆಲ್ಲ ದೊಡ್ಡ ದೊಡ್ಡ ಸ್ಟೀಲ್ ಬಾಕ್ಸ್ ಇದೆಯಲ್ಲ, 1 kg 2 kg ಸೊ ಅದ್ರಲ್ಲಿ ಹಾಕಿ ಇಟ್ಕೊಂತೀನಿ. ಬಿಕಾಸ್ ಇದರಲ್ಲಿ ಟ್ರಾನ್ಸ್ಫರ್ ಇರುತ್ತೆ. ಸೊ ಈ ಬಾಕ್ಸ್ ಡಿಮಾರ್ಟ್ ಅಲ್ಲಿ ತಗೊಂಡು ಯಾವ್ದ್ರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು 100 ರೂಪಾಯಿಗೆ 4 ಬಾಕ್ಸ್ ಹಾಗಾಗಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಈಗ. ಸೊ 2 ಸೆಟ್ ತೊಗೊಂಡಿದ್ದೆ, ಚೆನ್ನಾಗಿದೆ, ಕ್ವಾಲಿಟಿ ವರ್ತ್ ಅಂತ ಅನಿಸ್ತು ನನಗೆ. ಬಿಕಾಸ್ ಈ ಸ್ಟೀಲಿನ ಬಾಕ್ಸಲ್ಲಿ ಹಾಕಿದ್ರೆ ಯಾವುದ್ರಲ್ಲಿ ಏನು ಹಾಕಿದ್ದೀನಿ ಅಂತ ನೆನಪೇ ಬರ್ತಾ ಇರಲಿಲ್ಲ. ಹಾಗಾಗಿ ಈ ಬಾಕ್ಸ್ನ ತೊಗೊಂಬಂದಿದ್ದು. ಸೊ ಸ್ಟೀಲಿನ ಬಾಕ್ಸಲ್ಲೆಲ್ಲ ತುಂಬಿಸಿಟ್ಕೊತೀನಿ ಎಷ್ಟು ಬೇಕಷ್ಟು. ಸೊ ಇನ್ನೊಂದು ನಾವಿರೋ ಮನೆ ಹತ್ರ ಪ್ರಾಬ್ಲಮ್ ಏನು ಅಂದರೆ ಬಿಸಿಲೇ ಇಲ್ಲ ಗೈಸ್. ಸೊ ಬಿಕಾಸ್ ನಾವಿರೋದು ಇದೇ ಫಸ್ಟ್ ಟೈಮು ಗ್ರೌಂಡ್ ಫ್ಲೋರಲ್ಲಿ ಇರೋದು. ಬೇರೆ ಮನೆಯಲ್ಲೆಲ್ಲ ನಾವು ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು ಆ ಥರ ಇದ್ವಿ. ಬಟ್ ಗ್ರೌಂಡ್ ಫ್ಲೋರ್ ಮನೆ ಮಾತ್ರ ತೊಗೊಳ್ಬಾರ್ದು ನೆಕ್ಸ್ಟ್ ಟೈಮ್ ಹೋದಾಗ ಅಂತ ಅನಿಸ್ಬಿಡ್ತು. ಸೊ ಒಂದು ಬಿಸಿಲಿಲ್ಲ, ಒಂದು ಕಂಫರ್ಟೇಬಲ್ ಫೀಲೇ ಇಲ್ಲ. ಈಗ ಅದೇನ ಕರ್ಕೊಂಬಂತೆ. ಹೇಗಿತ್ತು ಚಿನ್ನ ಇವತ್ತಿನ ದಿನ? ಸೂಪರ್ ಆಗಿತ್ತು. ಆಕ್ಚುಲಿ PT ಮ್ಯಾಮು ಎಲ್ಲ ಓಕೆ ಆಯ್ತಂತೆ, ಕರ್ಟು ಓಕೆ ಅಂತೆ, ಜಡನು ಓಕೆ ಅಂತೆ, ರಿಬ್ಬನ್ ಬೇಕಂತೆ. ಅದಕ್ಕೆ ನಾನು ಹೇಳಿದೆ ಮ್ಯಾಮ್ ಮದರ್ ಡೋನಟ್ ಟೈಮ್ ಅಂದರೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡು ಅಂತಾರೆ. ಓಕೆ ಮ್ಯಾಮ್ ಅಂತೆ. ಅಮ್ಮ ನಾಳೆಯಿಂದ ಕಟ್ಟುಮಮ್ಮ, ನಾನು ಹೋಗಲ್ಲಿ ಬೈಸ್ಕೊಬೇಕು. ಟ್ರೈ ಮಾಡ್ತೀನಿ ನೋಡಿ ಗೈಸ್. ನಾನು ಟೇಪ್ ಕಟ್ಟಬೇಕಂತೆ, ಇದಕ್ಕೆ ಟೇಪ್ ಕಟ್ಟೋದು ನಾನು ಟ್ರೈ ಮಾಡಿದೆ. ಬಿಕಾಸ್ ಇವಳ್ದು ತುಂಬಾ ಸಿಲ್ಕಿ ಏರ್ಸು. ಒಂದು 3 days ಬರೀ ಬಿಚ್ಚಿ ಹೋಗ್ತಾಯಿತ್ತು. ಹಾಗಾಗಿ ನಾನು ಬರೀ ರಿಬ್ಬನ್ನೇ ಹಾಕಿ ಕಳಿಸ್ತಾ ಇದ್ದೀನಿ. ಇವತ್ತು ಬೈದ್ರಂತೆ ಪಾಪ. ಯೂಟ್ಯೂಬಲ್ಲಿ ನೋಡಿಕೊಂಡು ಟ್ರೈ ಮಾಡಿ ಕಟ್ಟಕ್ಕೆ ಹೇಳು ಅಂದವ್ರೆ ಗೈಸ್ ಮ್ಯಾಮು. ಬಾಕ್ಸ್ ಎಲ್ಲ ಖಾಲಿ ಮಾಡ್ತೀಯಾ? ನೀರು ಖಾಲಿ, ಬಾಕ್ಸ್ ಖಾಲಿ. ನೀರು ಬಿಸಿ ಇತ್ತಾ? ಕರೆಕ್ಟಾಗಿತ್ತು ಕುಡಿಯೋ ಥರ? ಕರೆಕ್ಟಾಗಿತ್ತು, ಲಂಚು ಕರೆಕ್ಟಾಗಿತ್ತು. ಸರಿ. ಹೌದು, ಅದು ಕಾವಲ್ ಕಳ್ಳೆ ಉಸ್ಲಿ ಅದೇನದು ಕಾವಲ್ ಕಳ್ಳೆ ಉಸ್ಲಿ ಹಾಕಿದ್ದಲ್ಲ, ಟೇಸ್ಟಿ ಆಗಿ. ಯಾರು ಕೊಟ್ಟೆ? ಫ್ರೆಂಡ್ಸ್ ಕೊಟ್ಟ? ನೀನು ತಿಂದ? ನಾನು ತಿಂದೆ. ಕ್ಯಾರೆಟು ಒಂದೇ ಒಂದು ಕೊಟ್ಟೆ, ಸಾರಿ ಬೇಜಾರು ಮಾಡ್ಕೊಂಬೇಡ. ಒಂದೇ ಒಂದು ಪ್ಲೀಸ್, ಒಂದೇ ಒಂದು. ಓಕೆ, ಡ್ರೆಸ್ ಚೇಂಜ್ ಮಾಡಿ. ಓಕೆ ನೋಡಿ ಗೈಸ್, ನನ್ನ ಮಗಳು ರೇಷನ್ ಬರೆಯೋ ಅಷ್ಟು ಮಟ್ಟಿಗೆ ಬೆಳೆದ್ಬಿಟ್ಟಿದ್ದಾಳೆ. ಎಷ್ಟು ಬೇಗ ಗ್ರೋ ಆಗ್ತಾರೆ ಅಂತ ಹೇಳಿದ್ರೆ. ಸೊ ಆಲ್ರೆಡಿ 7 ಕಂಪ್ಲೀಟ್ ಆಗಿ 8 years
ಸ್ಕೂಲಿಂದ ಬಂದಳು, ರೇಷನ್ ಬರೆಯೋಣ ಅಂತ ಹೇಳ್ಬಿಟ್ಟು ಪೆನ್ನು ಮತ್ತು ಬುಕ್ ಎತ್ಕೊಂಡೆ, ನಾನೇ ಬರಿತೀನಿ ಮಮ್ಮ ಅಂತ ಹೇಳಿದ್ಲು. ಹಾಗಾಗಿ ನಾನು ಹೇಳ್ತೀನಿ ಏನೇನು ಬೇಕು ಅಂತ ಬರೀ ಮಗ ಅಂತ ಹೇಳಿದೆ. ಆಮೇಲೆ ಇದು ವಿಮ್ ಸೋಪ್ ಪಾತ್ರೆ ತೊಳೆಯೋದು 4 ಅಂತ ಈಗ ಬರೀತಾ ಇದ್ದಾಳೆ. ಬರೆದ ಮೇಲೆ ತೋರಿಸ್ತೀನಿ ಯಾವ ರೀತಿ ಬರೆದಿದ್ದಾಳೆ ಅಂತ. ಓಕೆನಾ ಗೈಸ್? ನೋಡಿ ಗೈಸ್, ಈ ರೀತಿ ಬರೆದಿದ್ದಾಳೆ. ಸೊ ಇನ್ನೂ ಕೆಲವೊಂದು ಐಟಮ್ ನೆನಪು ಬಂದಿಲ್ಲ ನನಗೆ, ನೆನಪಿರೋಷ್ಟು ಬರ್ಸಿದ್ದೀನಿ. ಇನ್ನು ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾನು ಮಲ್ಟಿಗ್ರೇನ್ದು ಪಾಸ್ತಾ ಮಾಡಿಕೊಟ್ಟಿದ್ದೆ ವೆಜಿಟೇಬಲ್ಸ್ ಹಾಕಿ. ಸಖತ್ತಾಗಿ ಬಂದಿತ್ತು ಗೈಸ್. ಸೊ ಇದು ಬಂದು ನನಗೆ ಕ್ಯಾರೆಟ್ ಕಂಪನಿ ಕಡೆಯಿಂದ ತರಿಸ್ಕೊಂಡಿರೋಂಥದ್ದು. ಸೊ ಪಾಸ್ತಾ ಮತ್ತು ನೂಡಲ್ಸು ಮತ್ತು ಈ ಹಾಲ್ಗೆ ಹಾಕೊಂಡು ಕುಡಿತಾರಲ್ಲ ಡ್ರೈ ಫ್ರೂಟ್ಸು ಪೌಡರು ಕೂಡ ತರಿಸ್ಕೊಂಡಿದ್ದೆ. ಸೊ ತುಂಬ ಅಂದರೆ ತುಂಬ ಸಖತ್ತಾಗಿದೆ ಎಲ್ಲನೂ. ನಿಮಗೆ ಅದ್ರದ್ದು ಲಿಂಕ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಎಸ್ಪೆಷಲಿ ಮಕ್ಕಳಿಗೆ. ಸೊ ನಾವು ಹೆಲ್ದಿ ಪ್ರಿಫರ್ ಮಾಡೋದಾದರೆ ಈ ಕಂಪ್ನಿಯಲ್ಲಿ ನೀವು ಆರಾಮಾಗಿ ತೊಗೊಳ್ಬೋದು. ಯಾವುದೇ ಆರ್ಟಿಫಿಷಿಯಲ್ ಕಲರ್ ಇಲ್ಲ, ಏನೂ ಇಲ್ಲ, ಶುಗರ್ ಇಲ್ಲ. ಸೊ ಸಖತ್ತಾಗಿದೆ. ಸೊ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ ಅವ್ರದ್ದು ಪೇಜ್ನ. ಸೊ ಇನ್ನು ಅದೇ ತುಂಬಾ ಇಷ್ಟಪಟ್ಟು ತಿಂದಳು. ನಾನು ಮಲ್ಟಿಗ್ರೀನ್ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ಒಬ್ಳಿಗೆ ಮಾಡಿದೆ. ಆಮೇಲೆ ಒಂದು ಸ್ಪೂನ್ ತಿಂದೆ. ತುಂಬ ಅಂದರೆ ತುಂಬ ಸಖತ್ತಾಗಿತ್ತು ಗೈಸ್. ಸೊ ಫೈನಲಿ ಈ ರೀತಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲ ಒಂದೇ ಕಡೆ ಇಟ್ಕೊಂಡಿದ್ದೀನಿ ಮೇಲ್ಗಡೆ. ಸೊ ಚೆನ್ನಾಗಿ ಕಾಣಿಸ್ತಿತ್ತು. ವಾಶ್ ಮಾಡಿಬಿಟ್ಟು ಜೋಡಿಸಿದ್ರೆ ಅಲ್ಲಿ ಕಿಚನ್ ಕಳೆನೇ ಚೇಂಜ್ ಆಗೋಗ್ಬಿಡುತ್ತೆ. ಸೊ ಇಲ್ಲೆಲ್ಲ ನಾನು ಗ್ಲಾಸು ಮತ್ತು ಪ್ಲಾಸ್ಟಿಕ್ ಬಾಟ್ಲನ್ನ ಇಟ್ಕೊಂಡಿದ್ದೀನಿ. ಸೊ ಕೆಳಗಡೆ ಚಿಕ್ಕ ಬಾಟ್ಲೇನು ತೋರಿಸ್ತಿದ್ದೀನಿ, ಇದೆಲ್ಲ ನಾನು ಉಪ್ಪಿನಕಾಯಿದು ಮತ್ತು ಜಾಮ್ ಬರುತ್ತಲ್ಲ, ಜಾಮ್ದು ಮತ್ತು ಹನಿ ಬರುತ್ತಲ್ಲ. ಸೊ ಬೈ 1 get 1 ತೊಗೊತೀನಿ ನಾನು ಡಿಮಾರ್ಟಲ್ಲಿ. ಹನಿ ಬಾಟ್ಲು ಎಲ್ಲ ಖಾಲಿ ಆದಾಗ ಉಜ್ಜಿ ಈ ರೀತಿ ಸ್ಟೋರ್ ಮಾಡಿ ಇಟ್ಟಿರೋಂಥದ್ದು. ಸೊ ಎಷ್ಟು ಯೂಸ್ಫುಲ್ ಆಗುತ್ತೆ. ನಾವು ಏನೇ ಬಾಟ್ಲ್ ತೊಗೊಂಬಂದರೆ ಉಜ್ಜೋದು ಕಷ್ಟ ಅಂತ ಬಿಸಾಕ್ಬಿಡ್ತೀವಿ. ಬಟ್ ನಾನು ಅದನ್ನು ಸ್ಟೋರ್ ಮಾಡ್ಕೊಂಡು ಈ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೇನಾದರೂ ಕಿಚನ್ ಟೂರ್ ವೀಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಯಾವಾಗಾದರೂ ಕಿಚನ್ ಟೂರ್ ವೀಡಿಯೋ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.